ಈ ಗಾಂಜಾ ಮುಕ್ತ ಅವಳಿ ನಗರವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದ್ವಿ. ಹುಬ್ಬಳ್ಳಿ ಧಾರವಾಡಕ್ಕೆ ಹೊರ ರಾಜ್ಯಗಳಿಂದ ಈ ಒಂದು ಮಾದಕ ವಸ್ತುಗಳನ್ನು ತಂದ ಮಾರಾಟ ಮಾಡುವಂಥ ಒಂದು ಜಾಲ ವ್ಯಾಪಿಸಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯ ಈ ಸಮಗ್ರ ನಡೆಯಿಂದ ಈಗಾಗಲೇ ನಮಗೆ ಬಹಿರಂಗವಾಗಿ ಗೊತ್ತಾಗ್ಯದ. ಇದಕ್ಕೆ ಈ ಚಟಗಳಿಗೆ ಬಲಿ ಆಗ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಸುಮಾರು 75-80% ಎಲ್ಲ ಹಿಂದೆ ಹುಡುಗರು, ಅತ್ಯಂತ ಬಡ ವರ್ಗದ ಹುಡುಗರು ಮತ್ತು ಹಿಂದವ ವರ್ಗಕ್ಕೆ ಸೇರಿದಂಥ ಹುಡುಗರ ಬಲಿ ಆಗ್ತಾ ಇರೋದು. ಮೇ 22ನೇ ತಾರೀಕಿನಂದು ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ವಿಸ್ತೃತವಾದ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ಅದೇನೆಂದ್ರೆ ಅವಳಿ ನಗರದಲ್ಲಿ ಹೆಚ್ಚುತ್ತಿರುವ ಕೊಲೆ ಪ್ರಕರಣಗಳಿಗೆ ಡ್ರಗ್ಸ್ ನಂಟು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು ವರದಿ ಪ್ರಸಾರವಾಗಿತ್ತು. 2024 ಅಂದ್ರೆ ಈ ವರ್ಷದ ಪ್ರಾರಂಭದಿಂದ ಅವಳಿ ನಗರ ಹೆಚ್ಚು ಪ್ರಚಲಿತ ಸುದ್ದಿಯಾದಿದ್ದು ಸರಣಿ ಕೊಲೆಗಳು ಹಾಗೂ ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಅಥವಾ ಗಾಂಜಾ ಈ ಪ್ರಕರಣಗಳಿಗೆ ಸದ್ದು ಮಾಡಿತ್ತು. ಇದಾದ ನಂತರ ಕಳೆದ 1 ತಿಂಗಳಿನಿಂದ ಅವಳಿ ನಗರಕ್ಕೆ ಬಂದಂತ ನೂತನ ಕಮಿಷನರ್ ಎನ್ ಶಶಿಕುಮಾರ್ ಅವರು ಏನು ಅವಳಿ ನಗರದ ನೂತನ ಕಮಿಷನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಏನು ಕಳೆದ ವಾರವಷ್ಟೇ ಸರಣಿ ಒಂದು ಸರದಿಯಲ್ಲಿ ಗಾಂಜಾ ಮಾರಾಟಗಾರರು ಒಮ್ಮೆ 12 ಜನ, ತದಾದ ನಂತರ 4 ಜನ, ಹೀಗೆ ಮುಂದುವರಿತಾ ಏನು ಒಂದು ಡ್ರಗ್ಸ್ ವಿರುದ್ಧ ಏನು ಒಂದು ಸಮರವನ್ನು ಸಾರಿದ್ದಾರೆ. ಆ ಒಂದು ಸಮರದ ಬಗ್ಗೆ ಅವಳಿ ನಗರದ ಜನತೆ ಈಗ ಏನ್ ಹೇಳುತ್ತೆ ಅನ್ನುವುದನ್ನ ಅವ್ರ ಬಾಯಿಯಲ್ಲಿ ಕೇಳೋಣ ಬನ್ನಿ. ಕಳೆದ ಮೇ 22, 2024ಕ್ಕೆ ಸಂಬಂಧಪಟ್ಟಂತೆ ವಾರ್ತಾ ಭಾರತೀಯ ಮುಖಪುಟದಲ್ಲೇ ವರದಿ ಪ್ರಸಾರ ಆಗಿತ್ತು. ಹುಬ್ಬಳ್ಳಿಯ ಅಪರಾಧ ಜಗತ್ತಿಗೆ ಗಾಂಜಾ ನಂಟು ಅನ್ನುವಂಥ ವಿಷಯ. ಸೊ ಆ ಸಂದರ್ಭದಲ್ಲಿ ನಾವು ಸಹಿತ ಸಂಘ ಸಂಸ್ಥೆಗಳ ಪರವಾಗಿಯೂ ಸಹಿತ ಈ ಗಾಂಜಾ ಮುಕ್ತ ಅವಳಿ ನಗರವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದ್ವಿ. ಸೊ ಇವತ್ತು ಆ ಸಂದರ್ಭದಿಂದ ಹಿಡಿದು ಈವರೆಗೂ ನಮ್ಮ ಆಗ್ರಹ ಅದೇ ಇದೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗಾಗಿರ್ಬೋದು, ಮತ್ತೊಂದು ಇಲಾಖೆಗಾಗಿರ್ಬೋದು ನಾವು ನೀಡೋಕ್ಕೆ ಸಿದ್ಧ ಇದ್ದೇವೆ ಅನ್ನೋವಂಥ ಹಂಬಲವನ್ನು ಅವತ್ತು ವ್ಯಕ್ತಪಡಿಸಿದ್ವಿ. ನಾವು ಇವತ್ತು ಹೇಳ್ತಾ ಇದ್ದೇವೆ. ಈಗ ನಿನ್ನೆನೇ ಸಹಿತ ಏನು ಪೊಲೀಸ್ ಆಯುಕ್ತರು ರಾಜಸ್ಥಾನ್ ಮೂಲದ ಓಂ ಪ್ರಕಾಶ್ ಅನ್ನುವಂಥ ವ್ಯಕ್ತಿ ಹುಬ್ಬಳ್ಳಿ ಒಳಗೆ ಈ ಒಂದು ಅಪರಾಧ ಏನು ನಡೀತಾ ಇದ್ದಾವೆ ಗಾಂಜಾ ಅಪರಾಧಗಳು, ಅದಕ್ಕೆ ಸಂಬಂಧಪಟ್ಟಂಥ ಕಳೆದ ಕೆಲವೇ ದಿನಗಳ ಹಿಂದೆ 14 ಜನಕ್ಕೆ ಹಿಡಿದ್ವಿ, 12 ಜನಕ್ಕೆ ಹಿಡಿದ್ವಿ. ಮತ್ತು ಅಪರಾಧಕ್ಕೆ ಆ ಒಂದು ಗಾಂಜಾ ಅಪರಾಧಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಹಿತ ಠಾಣಾ ವ್ಯಾಪ್ತಿಗಳ ಮೂಲಕ ಸಹಿತ KMC ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು ವಿವಿಧೆಡೆ ಪರಿಶೀಲನೆ ಮಾಡಿ ಆ ಗಾಂಜಾ ಯಾರು ಸೇವನೆ ಮಾಡಿದ್ರು ಅವರನ್ನು ಸಹಿತ ತಪಾಸಣೆ ಮಾಡುವಂಥ ನಿಟ್ಟಿನಲ್ಲಿ ಸಹಿತ ಪೊಲೀಸ್ ಇಲಾಖೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಸುಮಾರು 400 ಜನರಲ್ಲಿ 254-59 ಜನ ಆ ಗಾಂಜಾ ಸೇವನೆ ಮಾಡಿದರು, ಮಾದಕ ವ್ಯಸನಿ ಆಗಿದ್ದರು ಅನ್ನುವಂಥದ್ದು ಸಹಿತ ಈಗಾಗಲೇ ಬಹಿರಂಗ ಆಗಿದೆ. ಹುಬ್ಬಳ್ಳಿ ಧಾರವಾಡಕ್ಕೆ ಹೊರ ರಾಜ್ಯಗಳಿಂದ ಈ ಒಂದು ಮಾದಕ ವಸ್ತುಗಳನ್ನು ತಂದ ಮಾರಾಟ ಮಾಡುವಂಥ ಒಂದು ಜಾಲ ವ್ಯಾಪಿಸಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯ ಈ ಸಮಗ್ರ ನಡೆಯಿಂದ ಈಗಾಗಲೇ ನಮಗೆ ಬಹಿರಂಗವಾಗಿ ಗೊತ್ತಾಗ್ಯದ. ಹಾಗಾದರೆ ಆಗಬೇಕಾಗಿದ್ದೇನಪ್ಪ ಅಂತಂದರೆ ಹುಬ್ಬಳ್ಳಿ ಧಾರವಾಡದೊಳಗೆ ಯಾರು ಗಾಂಜಾ ಸೇದ್ತಾ ಇದ್ದೀರಿ, ನೀವು ಪತ್ತೆ ಮಾಡ್ತಾ ಇದ್ದೀರಿ, ಯಾರು ಗಾಂಜಾವನ್ನು ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ ಪತ್ತೆ ಮಾಡ್ತಾ ಇದ್ದೀರಿ, ಗಾಂಜಾ ತಂದು ಕೊಡೋರು ಮತ್ತು ಗಾಂಜಾ ಮಾರಾಟ ಮಾಡೋರು ಈ ಒಂದು ಜಾಲದ ಹಿಂದೆ ಪೊಲೀಸ್ ಇಲಾಖೆ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾದರೆ ಇದನ್ನು ಎಲ್ಲರೂ ಯಾರ್ಯಾರು ಈ ಸಂಬಂಧಪಟ್ಟಂಥ ಗಾಂಜಾ ಅಥವಾ ಈ ಒಂದು ಮಾದಕ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡುವಂಥ ವ್ಯಾಪಾರಿಗಳಿದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸಹಿತ ಮುಕ್ತವಾಗಿ ಹೊರಗೆ ಬರಬೇಕಾಗಿದೆ. ಆವಾಗ ಮಾತ್ರ ಈ ಒಂದು ವ್ಯಸನ ಮುಕ್ತ ಅವಳಿ ನಗರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇವತ್ತಿನ ಬೆಳವಣಿಗೆಯನ್ನು ನೋಡಿದರೆ, ಪೊಲೀಸ್ ಇಲಾಖೆಯ ನಡೆಯನ್ನು ನೋಡಿದರೆ, ಪೊಲೀಸ್ ಆಯುಕ್ತರ ನಡೆಯನ್ನು ನೋಡಿದರೆ, ಪೊಲೀಸರ ಒಂದು ಈ ಜಾಡು ಭೇದಿಸುವಂಥ ಹಂತ ಏನಿದೆ ಇದನ್ನೆಲ್ಲ ನೋಡಿದರೆ 100% ಒಂದೇ ದಿನಕ್ಕೆ ಇದು ಬಹುಶಃ ಸಾಧ್ಯ ಆಗಲಿಕ್ಕಿಲ್ಲ, 1 ತಿಂಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ, 1 ವರ್ಷಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಪೊಲೀಸ್ ಆಯುಕ್ತರಿಗೆ ಮುಕ್ತವಾದಂಥ ಕ್ರಮಕ್ಕೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ 100% ಮುಂಬರುವಂಥ ದಿನಗಳಲ್ಲಿ ಅವಳಿ ನಗರ ಮಾದಕ ವ್ಯಸನ ಮುಕ್ತ ನಗರ ಆಗೋಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ಇವತ್ತಿನ ಪೊಲೀಸ್ ಆಯುಕ್ತರ ನಡೆ ನಮಗೆ ಸಾಬೀತುಪಡಿಸಿದೆ. ಹುಬ್ಬಳ್ಳಿಗೆ ಬರಬೇಕಾದ್ರೂ ಕೂಡ ಭಯದಿಂದ ಜನರು ಬರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ
ಈಗ ಬಂದಂಥ ಕಮಿಷನರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಯಾಕೆ ಈ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಅವ್ರು ಬಂದ ತಕ್ಷಣ ಮೊದಲೇ ಮಾಡಿದಂಥ ಕೆಲಸ ಯಾವುದಪ್ಪ ಅಂತಂದ್ರೆ, ಈ ಡ್ರಗ್ಸ್ ಮತ್ತು ಅಫೀಮು ಗಾಂಜಾ ಯಾರು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ದಾಳಿಯನ್ನು ಮಾಡಿ ಅವ್ರನ್ನ ಬಂಧನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅನೇಕ ಮದ್ಯವ್ಯಸನಿಗಳು ಮತ್ತು ಕೊಲೆ ಮಾಡ್ತಕ್ಕಂಥ ಅನೇಕ ಜನರು ಈ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ ಉಳಿಸುವುದರ ಸಲುವಾಗಿ ಅವರಿಗೆ ಶೂಟೌಟ್ ಮಾಡಿ ಅವರ ಕಾಲಿಗೆ ಗುಂಡನ್ನು ಹೊಡೆಯೋದ್ರ ಮುಖಾಂತರ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಅವರನ್ನು ಬಂಧನ ಮಾಡಿಕೊಂಡು ತೊಗೊಂಡು ಬಂದಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ಘಟನೆಗಳು ಜರುಗಿದ್ದವು. ಒಂದೇನಪ್ಪ ಅಂತಂದರೆ ಇಲ್ಲೇ ದೊಡ್ಡ ದೊಡ್ಡ ಕೊಳಗಳು ಇಲ್ಲಿ ಭಾಳ ಜನರು ಬೇರು ಊರಿಬಿಟ್ಟಾರೆ ಹುಬ್ಬಳ್ಳಿ ಮಹಾನಗರದಲ್ಲಿ. ಎಂತಿರ್ತಾರಪ್ಪ ಅಂತಂದ್ರೆ ಸುಮಾರು 40-50 ವರ್ಷದಿಂದ ಅವ್ರದ್ದು ಉದ್ಯೋಗ ಯಾವುದಪ್ಪ ಅಂತಂದ್ರೆ ಬರೀ ಗಾಂಜಾ ಮಾರೋದು, ಅಫೀಮ್ ಮಾರೋದು ಮತ್ತು ಡ್ರಗ್ಸ್ ಮಾರಾಟ ಮಾಡೋದು. ಈ ಚಟಾತಿಗಳಿಗೆ ಬಲಿ ಆಗ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಸುಮಾರು 75-80% ಎಲ್ಲ ಹಿಂದ ಹುಡುಗರು, ಅತ್ಯಂತ ಬಡ ವರ್ಗದ ಹುಡುಗರು ಮತ್ತು ಹಿಂದ ವರ್ಗಕ್ಕೆ ಸೇರಿದಂಥ ಹುಡುಗರೇ ಬಲಿ ಆಗ್ತಾ ಇರೋದು. ಒಂದು 500 ರೂಪಾಯಿ ಕೊಟ್ಟವ್ರಿಗೆ ಇಂಥದ್ದು ನೀವು ಕೊಟ್ಟು ಬಾರಪ್ಪ, ಇಂಥದ್ದು ಮಾಡಿ ಬಾರಪ್ಪ ನೀವು ಅಂದ ತಕ್ಷಣ ಇಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಅದು ಭಾಳ ದುಃಖಕರ ಸಂಗತಿ. ಅದಕ್ಕೆ ನಾನು ಖಂಡನೆಯನ್ನು ಮಾಡ್ತಾಯಿದ್ದೇನೆ. ಈಗಿರ್ತಕ್ಕಂಥ ಕಮಿಷನರು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಿ ವಹಿಸಿ ಇಂಥವ್ರನ್ನ ಮಟ್ಟವನ್ನು ಹಾಕಿ ಮುಂದಾಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕಂತಕ್ಕಂಥದ್ದನ್ನು ಕೂಡ ನಾನು ಕಮಿಷನರ್ ಕೂಡ ನಾನು ಒತ್ತಾಯವನ್ನು ಮಾಡೋದ್ರ ಮುಖಾಂತರ, ಇದರ ಜೊತೆಗೆ ಈ ಹುಬ್ಬಳ್ಳಿಯಲ್ಲಿ ಇಂಥ ಘಟನೆಗಳ ಮೇಲಿಂದ ಮೇಲೆ ನಡೆಯಕ್ಕಂಥ ಸಂದರ್ಭದಲ್ಲಿ ಇದ್ರ ಮೇಲೆ ವಿಶೇಷ ಬೆಳಕು ಚೆಲ್ಲಿದೆ ಅಂತಂತಂದ್ರೆ ವಾರ್ತಾವಾರ್ತೆ ಪತ್ರಿಕೆ ಮತ್ತು ಮಾಧ್ಯಮ. ವಾರ್ತಾವಾರ್ತೆ ಪತ್ರಿಕೆ ಮತ್ತು ಮಾಧ್ಯಮದವರು ಮೇ 22ನೇ ತಾರೀಕಿನಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ, ಈ ಜನಗಳು ಆಗ್ತಿರುವುದೇ ಒಂದು ಡ್ರಗ್ಸು, ಅಫೀಮ್ ಮತ್ತು ಗಾಂಜಾ ಇವುಗಳನ್ನು ಸೇವನೆ ಮಾಡಿ ಮತ್ತು ಮದ್ಯವನ್ನು ಸೇವನೆ ಮಾಡಿಬಿಟ್ರೆ ಅದ್ರ ಮೇಲೆ ತನ್ನ ಮನುಷ್ಯತ್ವನೇ ಕಳ್ಕೊಂಡು ಅವ ಎಂಥ ಕೆಲಸ ಮಾಡಲಿಕ್ಕೆ ಕೂಡ ಅವ ಹಿಂಜರಿಯೋದಿಲ್ಲ. ಅತ್ಯಂತ ಹೀನ ಕೃತ್ಯ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಂಗೆ ಧೈರ್ಯ ಬಂದುಬಿಡ್ತೈತಿ. ಇದ್ರ ಬಗ್ಗೆ ಸವಿಸ್ತರವಾದಂಥ ಸುದ್ದಿ ಮಾಡಿದ್ದೇ ವಾರ್ತಾಭಾರತಿಯವರು ಸುದ್ದಿ ಮಾಡಿದ ಮೇಲೆ ಮತ್ತು ಎಲ್ಲ ಮಾಧ್ಯಮದಲ್ಲೂ ಕೂಡ ಅದು ಬಂತು ನಿಮ್ಮಿಂದ. ಆಮೇಲೆ ಎಲ್ಲ ಪೊಲೀಸ್ ಇಲಾಖೆ ಕೂಡ ಜಾಗೃತರಾಗಿ ಅವ್ರ ಮೇಲೆ ಆದಂಥದ್ದು ಒಂದು ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಇರ್ಬೋದು. ಆಮೇಲೆ ಅವ್ರ ಅಂಥ ಕೆಲಸ ಮಾಡ್ತಕ್ಕಂಥ ಮೇಲೆ ದಾಳಿ ಮಾಡಿ ಬಂಧನ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ ಬಂದಂಥ ಕಮಿಷನರ್ ಅವರು ಏನದಾರಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಕ್ಕಂತಾರೆ. ಯಾರು ಅದ್ರ ಹಿಂದಲ್ಲಿ ಯಾರು ಇರ್ತಾರೆ, ಯಾವುದು ಇಂಪ್ಲುಯೆನ್ಸ್, ಯಾವುದು ಮತ್ತೊಂದಕ್ಕೆ ಯಾವುದು ಇದು ಮಾಡಲಾರ್ದಂಗೆ ಅವ್ರಿಗೂ ಕಾನೂನು ಕ್ರಮವನ್ನು ತೋರಿಸಿ, ಮತ್ತು ಏನು ಯುವಕರು ಏನು ದಾರಿ ತಪ್ಪಿರ್ತಾರೆ ಅಂಥವ್ರಿಗೆ ಮನವರಿಕೆ ಮಾಡಿ ಒಳ್ಳೆಯ ಒಂದು ದಾರಿಯನ್ನು ಅವ್ರಿಗೂ ಲ್ಯಾಬೊರೇಟರಿ ಟೆಸ್ಟ್ಗಳದಾವೆ ಅಲ್ಲೇ ಹಾಕಿ ಅವ್ರ ಕುಟುಂಬವ್ರಿಗೆ ಹೇಳಿ ಅವ್ರ ಬದಲಾವಣೆ ಆಗೋಕ್ಕೆ ಅವ್ರಿಗೆಲ್ಲರಿಗೂ ಒಂದು ಅವಕಾಶನ ಮಾಡುವಂಥದ್ದು ಆಗಬೇಕಂತ ಹೇಳಿ ಕೇಳ್ಕೊತೀನಿ. ಎಷ್ಟೋ ಕಮಿಷನರ್ ಅವ್ರು ಬಂದರೂ ಸತ ಈ ರೀತಿ ಗಾಂಜಾ ಪೆಡಲ್ಸ್ಗಳನ್ನ ಕರೆದು ಯಾವುದೇ ರೀತಿ ಅವ್ರಿಗೆ ವಾರ್ನಿಂಗ್ ಮಾಡೋದಾಗಿರಲಿ ಮತ್ತು ಅವ್ರಿಗೆ ಕರೆದು ಬುದ್ಧಿವಾದ ಹೇಳೋದಾಗಿರಲಿ ಯಾವ ಕಮಿಷನರ್ ಕೂಡ ಮಾಡಿರಲಿಲ್ಲ. ಈ ಒಂದು ನಮ್ಮ ಹುಬ್ಬಳ್ಳಿಯಲ್ಲಿ ಮೊದಲೇ ಬಾರಿ ಈ ಕಮಿಷನರ್ ಸರ್ ಬಂದು ಎಲ್ಲರಿಗೂ ಒಂದು ಸ್ಟ್ರಿಕ್ಟಾಗಿ ಯಾವುದೇ ರೀತಿಯೂ ದುಷ್ಟಟಿಗೆ ಬಲಿ ಆಗಬಾರ್ದು ಅಂತೇಳಿ ಅವ್ರಿಗೂ ಒಂದು ಒಳ್ಳೆಯ ಇದನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡ್ತೀವಿ. ಇದೇ ರೀತಿ ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲಾನ ಸುರಕ್ಷಿತವಾಗಿ ಇರೋಕ್ಕೆ ಇಂಥ ಕಮಿಷನರ್ ಅವರು ನಮ್ಗೆ ಬೇಕಾಗಿದ್ದರು. ಅವರು ಬಂದಿದ್ದಾರೆ ಅಂತೇಳಿ ನಾವು ಸಂತೋಷ ಪಡ್ತಿದ್ವಿ. ಕಮಿಷನರ್ ಆಗಿ ಬಂದಂಥ ಶಶಿಕುಮಾರ್ ಸರ್ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಈಗ ಕೊಲೆ ಪ್ರಕರಣ ಆಗಿರಬೇಕು, ಡ್ರಗ್ಸ್ ಪ್ರಕರಣ ಮತ್ತು ಗಾಂಜಾ ಪ್ರಕರಣವನ್ನು ಹಾಗೆ ಹಿಡಿದು ಕೊಲೆ ಆರೋಪಿಗಳನ್ನ ಈ ಒಂದು ಕೊಲೆ ಆದ ತಕ್ಷಣವೇ 3-4 ತಾಸಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರು ಲೇಡೀಸ್ ಸ್ಟಾಫೂ ತುಂಬ ಸ್ಟ್ರಾಂಗ್ ಆಗಿದೆ. ಮೊನ್ನೆ ನಡೆದಂಥ ಗುಂಡಿನ ಸದ್ದಿನಲ್ಲಿ ಲೇಡೀಸ್ ಅವರು ಕವಿತಾ ಮೇಡಮ್ ಅವರು ತುಂಬ ಸ್ಲ್ಯಾಗ್ನೇ ಕೆಲಸ ಮಾಡಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. ಹಿಂದೆ ಗಗನ್ದೀಪ್ ಅವರು ಬಂದು ಕಮ್ರಿಪೇಟೆಯಲ್ಲಿ ಮದ್ಯವನ್ನು ಹೇಗೆ ಬುಡ ಮೇಲೆ ಕಿತ್ತು ಹಾಕಿದ್ರು, ಇದೇ ಥರ ಶಶಿಕುಮಾರ್ ಸರ್ ಅವರು ಗಾಂಜಾ ಇತ್ಯಾದಿಗಳನ್ನು ನಿಲ್ಲಿಸ್ಬೇಕು ಅಂತ ಕೇಳ್ಕೊತೇವೆ. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲೇ ಅಲ್ಲಿ ಗಾಂಜಾ ಸಿಗ್ತೈತಿ. ಇವ್ರು ಬಂದ ಮೇಲೆ ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ ಇವರಲ್ಲಿರುವಂಥ ಪೊಲೀಸ್ ಕೆಲಸ ನಿಷ್ಠೆ ಅವು ಇದರಿಂದ ಎಲ್ಲ ಕಮ್ಮಿ ಆಗಿದೆ. ಇದೇ ಥರ ಮುಂದುವರಿಬೇಕಂತ ಕೇಳೋದು. ಏನು ಮಾದಕ ವಸ್ತುಗಳು ಡ್ರಗ್ಸ್ನಂತ ಅಥವಾ ಗಾಂಜಾ ಅಂತ ಏನು ಮಾರಾಟವಾಗ್ತಿದೆ, ಈ ಒಂದು ಏನು ಗಾಂಜಾ ಮಾರಾಟಗಾರರು ಇರ್ಬೋದು, ಡ್ರಗ್ಸ್ ಪೆಡ್ಲರ್ಸ್ಗಳಿರ್ಬೋದು, ಇವರನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕಂದ್ರೆ ಇದು 1 ತಿಂಗಳಲ್ಲಿ ಆಗುವಂತ ಕೆಲಸವಲ್ಲ. ಇದಕ್ಕೆ ಈ ತರ ಅಂದ್ರೆ ಈ ನೂತನ ಕಮಿಷನರ್ ಅವರು ಏನು ಒಂದು ಗಾಂಜಾ ಮಾರಾಟಗಾರರ ಮೇಲೆ ಏನು ಪ್ರಕರಣವನ್ನು ದಾಖಲಿಸಿಕೊಂಡು ಅವರನ್ನು
ಜೈಲಿಗೆ ಅಟ್ಟುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಇದೇ ರೀತಿ ಸಾಗಿದರೆ ಮುಂದಿನ ದಿನಗಳಲ್ಲಿ ಅವಳಿ ನಗರ ಶಾಂತವಾಗಿರುತ್ತೆ ಮತ್ತು ಇಲ್ಲಿನ ಯುವಕರು ಇಂತಹ ಮಾದಕ ವಸ್ತುಗಳಿಂದ ದೂರ ಆಗ್ತಾರೆ. ಒಂದು ಸಮೃದ್ಧಿ ಅಂದ್ರೆ ಸದೃಢವಾದಂಥ ಅವಳಿ ನಗರವನ್ನು ನಾವು ಕಟ್ಟುತ್ತೇವೆ. ಈ ಒಂದು ಪೊಲೀಸರ ಒಂದು ಕೆಲಸಕ್ಕೆ ನಾವು ಕೂಡ ಬೆಂಬಲವಾಗಿ ಇರುತ್ತೇವೆ ಅನ್ನುವುದೇ ಒಂದು ಅವಳಿ ನಗರದ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ.